ರಕ್ಷಕರು ಭಕ್ಷಕರಾಗಿ ಇವತ್ತು ಅವ್ರು ಮಾಡೋ ಕೆಲಸನ ಡಾಕ್ಟರ್ ನಾಗೇಂದ್ರ ಅವ್ರು ಮಾಡಿದ್ನ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಅರೆಸ್ಟ್ ಮಾಡೋಂಥದ್ದು ಬೇಲ್ ಆಗಬಾರ್ದು ಅಂತೇಳಿ ಶುಕ್ರವಾರ ದಿನ ಸಂಜೆ ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇಟ್ಕೊಳ್ರಿ. ಬಾಂಗ್ಲಾದೇಶರು ಬಂದ್ಬಿಟ್ಟು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದಾರಂತ. ಇವನು ಬಾಂಗ್ಲಾದೇಶವನ್ನೇ ಪೊಲೀಸರಿಗೆ ಒಪ್ಪಿಸಿರೋದು. ಈ ಬಾಂಗ್ಲಾ ನಿವಾಸಿಗಳಿಂದ ರೆಗ್ಯುಲರ್ ಆಗಿ ತಿಂಗಳ ಹಫ್ತಾ ಸರ್ಕಾರ ಇವತ್ತಿನ ದಿನ ಪಶ್ಚಿಮ ಬಾಂಗ್ಲಾದಲ್ಲಿ ಯಾವ ರೀತಿ ಬಾಂಗ್ಲಾದೇಶದವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ, ಅದೇ ರೀತಿ ಇಲ್ಲಿಂದನೂ ಕಳಿಸ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯವನ್ನು ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನಮ್ಗೆ ವೋಟ್ ಬ್ಯಾಂಕೇ ಮುಖ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾಗೇಂದ್ರ ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ನೋಡಿದರೆ ನಿಜಕ್ಕೂ ನಾಲಾಯಕ್ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂವಿಧಾನದ ಆಶಯದ ಬಗ್ಗೆ ಅವ್ರಿಗೇನಾದರೂ ಕಿಂಚಿತ್ತು ಗೌರವ ಇದ್ದಿದ್ರೆ ಅವ್ರು ಇವತ್ತು ಈ ರೀತಿ ಬಾಂಗ್ಲಾದೇಶಿ ಪ್ರಜೆ ಕೈಯಲ್ಲಿ ಭಾರತೀಯರ ಮೇಲೆ ಕೇಸ್ ಹಾಕ್ಸುವಂಥ ದುಸ್ವಪ್ನಕ್ಕೆ ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದು ನೀವು ಜನಸಂಖ್ಯೆನ ಹೆಚ್ಚಳ ಮಾಡಬೇಕು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಜಾಸ್ತಿ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ಸಮ್ಟೈಮ್ಸು ನಾವು ಬಾಂಗ್ಲಾದೇಶಲ್ಲಿ ಇದ್ದೀವ ಅಥವಾ ಬೆಂಗಳೂರಲ್ಲಿ ಇದ್ದೀವ ಅಂತ ಎಷ್ಟೊಂದು ಜನ ಬಾಂಗ್ಲಾದೇಶವರು ಅದ್ರ ಎಲ್ಲಿ ಹೋದ್ರು ಬಾಂಗ್ಲಾದೇಶವರು. ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರು ನಮ್ಮ ದೇಶ ಬಿಟ್ಟು ತೊಲಗಬೇಕು ಅಂತ ಭಾರತದಲ್ಲಿ ಅಕ್ರಮ ವಲಸಿಗರ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಅಕ್ರಮವಾಗಿ ಬಾಂಗ್ಲಾ ನುಸುಳುಕೋರರು ಕರ್ನಾಟಕದಾದ್ಯಂತ ಹೆಚ್ಚಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇದಕ್ಕೆ ಕಾರಣವೇ ಬಾಂಗ್ಲಾದಲ್ಲಿ ಗಡಿ ಬೇಲಿಯನ್ನ ಹಾಕಿರ್ಲಿಲ್ಲ ಎನ್ನುವ ಆರೋಪ ಕೇಳಿ ಬರ್ತಿತ್ತು. ಇದೀಗ ಬಿಜೆಪಿಯ ಸರ್ಕಾರ ಬಂದ ಮೇಲೆ ಅಲ್ಲಿ ಬೇಲಿಯನ್ನ ಹಾಕಲಾಗ್ತಾ ಇದೆ, ಒಂದಷ್ಟು ಕಡಿಮೆ ಆಗ್ತಿದೆ ಅನ್ನುವಂತ ಆರೋಪದ ನಡುವೆಯೂ ಕೂಡ ಈಗಲೂ ರಾಜಾರೋಷವಾಗಿ ಬೆಂಗಳೂರು ಸುತ್ತಮುತ್ತಲು ಅಕ್ರಮ ಬಾಂಗ್ಲಾ ವಲಸಿಗರು ಓಡಾಡ್ತಿದ್ದಾರೆ. ಅವರ ವಿರುದ್ಧ ಸಮರ ಸಾರಿರುವಂತಹ ರಾಷ್ಟ್ರ ರಕ್ಷಣಾ ಪಡೆ ಪುನೀತ್ ಕೆರೆಹಳ್ಳಿ ಅವರ ಹಿಂದೂ ಪರ ಹೋರಾಟಗಾರರಲ್ಲೂ ಒಬ್ಬರಾಗಿರುವಂತ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂತ ಡಾಕ್ಟರ್ ನಾಗೇಂದ್ರ ಶಿರೂರು ರವರು ಇದೇ ಜುಲೈ 22ರಂದು ಬೆಳ್ಳಂಡೂರು ಸಮೀಪ ಬಿಲಾಲ್ ಎನ್ನುವಂತಹ ಅಕ್ರಮ ಬಾಂಗ್ಲಾ ವಲಸಿಗ ದಂಪತಿಯನ್ನ ಹಿಡಿದು ಬೆಳ್ಳಂಡೂರು ಪೊಲೀಸ್ನವರಿಗೆ ಒಪ್ಪಿಸಿದ್ರು. कर्नाटक पुलिस के साथ क्यों काम किया? पुलिस है क्या? डीएसपी के साथ में काम। और डीएसपी कौन? डीएसपी के नाम क्या है? डीएसपी ಹೆಸರು ಏನು? ಏನೇನು ಕೆಲಸ ಕೊಟ್ಟಿದ್ದವ್ರಿಗೆ ಸರ್ ಸ್ವಲ್ಪ ನೋಡಿ. ಅದಿರ್ಲಿ ನಿನ್ನ ಕತೆ ಸ್ಟೇಷನಲ್ಲೆಲ್ಲ ಹೇಳಿಯಾ ಬಿಡ. ಹಾ ಡ್ರಗ್ಸ್ ಅವ್ರ ಕತೆ ಇರ್ಲಿ. ಎಲ್ಲಿ ಅವನು? ಯಾವ ಊರವನು? ಬಾಂಗ್ಲಾದೇಶ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ನ ನೋಡಿ. ಬಾಂಗ್ಲಾದೇಶ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ಅಂತ ನೋಡಿ ಸರ್. ಅದೆಲ್ಲ ವೆರಿಫೈ ಮಾಡ್ತಾರೆ ಬಿಡಪ್ಪ. ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಇನ್ಫಾರ್ಮ್ ಮಾಡೋ ನಾನು ಅವನು ಬಾಂಗ್ಲಾದವನ. ಬಾಂಗ್ಲಾದವ್ರು ಯಾರೇ ಚಟುವಟಿಕೆಗಳು ಇದ್ರೆ ನಾನು ಬಂದು ನೋಡಿ ಸರ್. ಫೋಟೋ ಕಳಿಸಿದಂಗೆ ಈ ಫೋಟೋ ಕಳಿಸಿದಂಗೆ ಬಾಂಗ್ಲಾದವ್ರು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರ ಬಾಂಗ್ಲಾದವನು. ಅವನು ಹೇಳ್ತಾನೆ ಅರ್ಥ ಮಾಡ್ಕೊಂಡು ನಾನು ಇನ್ಫಾರ್ಮ್ ಮಾಡೋ ಕೆಲಸ ಮಾಡ್ತೀನಿ ಗೊತ್ತಾ. ಬಾಂಗ್ಲಾದವ್ರು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು. ನಾನು ಪೊಲೀಸ್ ಇನ್ಫಾರ್ಮ್ ಮಾಡಿದ್ದೀನಿ. ಆದ್ರೆ ಇವರ FIR ಆಗ್ತಾ ಇದ್ದಂತೆ ಇವರ ವಿರುದ್ಧವಾಗಿ ಮತ್ತೊಂದು FIR ಅನ್ನ ಇದೇ ಬೆಳ್ಳಂಡೂರು ಪೊಲೀಸ್ನವರು ದಾಖಲಿಸಿದ್ರು. ಹಾಗೆ ಅವರನ್ನ ಬಂಧಿಸಲಾಗಿತ್ತು ಹಾಗೂ ಅವರಿಗೆ ಜಾಮೀನು ದೊರೆತಿತ್ತು. ಇದನ್ನ ಪ್ರಶ್ನಿಸಿದಂತಹ ಡಾಕ್ಟರ್ ನಾಗೇಂದ್ರ ಶಿರೂರು ಅವರು ಹೈಕೋರ್ಟ್ ನಲ್ಲಿ ನನ್ನ ವಿರುದ್ಧ ದಾಖಲಾಗಿರುವಂತ ಕೇಸನ್ನ ವಜಾಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ದರು. ಇದರ ವಾದ ವಿವಾದ ನಡೆಯಿತು. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನರವರು ಸರ್ಕಾರ ಮತ್ತು ಪೊಲೀಸ್ನವರಿಗೆ ಚಳಿ ಬಿಡಿಸಿದ್ದರು. ಅಕ್ರಮ ಬಾಂಗ್ಲಾ ವಲಸಿಗ ನೀಡಿದಂತಹ ದೂರನ್ನ ಆಧರಿಸಿ ಇಲ್ಲಿನ ನಾಗರಿಕ ಅಂದ್ರೆ ಭಾರತೀಯ ನಾಗರಿಕನ ವಿರುದ್ಧ ನೀವು FIR ದಾಖಲಿಸ್ತೀರಾ ಅಂದ್ರೆ ನೀವು ಎಷ್ಟು ಓಲೈಕೆಯನ್ನ ಮಾಡ್ತಿದ್ದೀರಾ. ಅಕ್ರಮ ವಲಸಿಗರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳದೆ ಇಲ್ಲಿನವರ ವಿರುದ್ಧವೇ ದೂರು ಕೊಟ್ಟವರ ವಿರುದ್ಧ ನೀವು ಕ್ರಮ
ಕ್ರಮ ತೆಗೆದುಕೊಳ್ತೀರಾ ಅಂದ್ರೆ ನಿಮ್ಮ ನಿರ್ಲಕ್ಷ್ಯ ಬೇಜವಾಬ್ದಾರಿ ಎಷ್ಟರ ಮಟ್ಟಿಗಿದೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಅವರು ಇದೇ ಸಂದರ್ಭದಲ್ಲಿ ಅಕ್ರಮ ವಲಸಿಗರನ್ನ ಕೂಡಲೇ ಹೊರಹಾಕಬೇಕು, ಹಾಗೆಯೇ ದೂರು ನೀಡಿದವರ ವಿರುದ್ಧವೇ ನೀವು ಪೊಲೀಸ್ನವರು ದೂರು ನೀಡುವವರ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸಲು ಈ ರೀತಿಯಾದಂತಹ ಷಡ್ಯಂತ್ರವನ್ನ ಮಾಡ್ತಿದ್ದೀರಾ ಅಂತೇಳಿ ಕೂಡ ಗಂಭೀರ ಆರೋಪ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿ ಕೂಡಲೇ ಅಕ್ರಮ ವಲಸಿಗರನ್ನ ಹೊರ ಹಾಕಬೇಕು ಅಂತೇಳಿ ಸೂಚನೆಯನ್ನ ನೀಡಿದರು. ಇದರ ಬೆನ್ನಲ್ಲೇ ಇದೀಗ ಆ ಒಂದು ಹೋರಾಟವನ್ನ ನಡೆಸಿದಂತಹ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೆಟ್ಟದಾಸನಪುರದಲ್ಲಿರುವಂತಹ ಡಾಕ್ಟರ್ ನಾಗೇಂದ್ರ ಶಿರೂರು ಮನೆಗೆ ಇವತ್ತು ಬಿಜೆಪಿಯ ನಿಯೋಗ ಆಗಮಿಸಿತ್ತು. ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ, ಮಾಜಿ ಸಂಸದರಾದಂತಹ ಮುನಿಸ್ವಾಮಿ, ಹಾಗೆಯೇ ರಾಜ್ಯ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಧೀರಜ್ ಮುನಿರಾಜು, ತಮ್ಮೇಶ್ ಗೌಡ್ರು ಮತ್ತು ಅವರ ಕಾನೂನು ಸಲಹೆಗಾರರು ಆಗಮಿಸಿ ಈ ಡಾಕ್ಟರ್ ನಾಗೇಂದ್ರ ಶಿರೂರವರಿಗೆ ನೈತಿಕವಾದಂತಹ ಸ್ಥೈರ್ಯವನ್ನ ಮತ್ತು ಬೆಂಬಲವನ್ನ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಸಂಸ್ಥಾಪಕ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ಕೂಡ ಉಪಸ್ಥಿತರಿದ್ದರು. ಈ ಒಂದು ಸಂದರ್ಭದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇದೇ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು, ಹಾಗೆಯೇ ಆನೇಕಲ್ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿಯಾದಂತಹ ಉಲ್ಲಳ್ಳಿ ಶ್ರೀನಿವಾಸ್ ಅವರು, ಬಿಜೆಪಿ ಮುಖಂಡರಾದಂತಹ ರಾಧಾಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ಸಂದರ್ಭದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಒಂದು 5 ಜನ ಪೊಲೀಸರು ನಮ್ಮ ಕಾರ್ ಗಟ್ಟಾಕ್ಬಿಟ್ರು. ಯಾರು ಇವರು ಅಂತ ಭಯ ಪಡ್ತೀವಿ. ಪೊಲೀಸರ ಏನಿಲ್ಲ, ಅವ್ರು ಯೂನಿಫಾರ್ಮು ಇಲ್ಲ, ನಾರ್ಮಲ್ ಯೂನಿಫಾರ್ಮ್ ಬಂದಿದ್ದಾರೆ. ಆಮೇಲೆ ನನಗೆ ಭಯ ಆದಮೇಲೆ ಮತ್ತೆ ನಾನು ಪೊಲೀಸ್ ಅಂತ ಹೇಳಿದ್ರು. ಏನು ಕೇಳ್ತಂದ್ರೆ ನಿಮ್ಮ ಮೇಲೆ ಕೇಸ್ ಆಗಿದೆ. ಏನು ಕೇಸ್ ಆಯಿತು ಅಂದಾಗ ನೀವು ಬಾಂಗ್ಲಾದೇಶದವ್ರಿಗೆ ಹೊಡೆದಿದ್ದೀರಂದ್ರು. ನಾವು ಯಾರಿಗೂ ಹೊಡೆದೇ ಇಲ್ಲ ಅಂದಾಗ ಇಮ್ಮಿಡಿಯೇಟ್ ಹಂಗೆ ಕಾರಲ್ಲಿ ಕೂತ್ಕೊಂಡು ಹೋಗ್ಬೇಕು ಬೆಳಂದು ಪೊಲೀಸ್ ಸ್ಟೇಷನ್. ಶುಕ್ರವಾರ 3 ಗಂಟೆ ಆದರೂ ಏನೂ ಪ್ರೊಸೀಡಿಂಗ್ಸೇ ಮಾಡಿಲ್ಲ. ಆಮೇಲೆ ಸ್ಪಾಟಿಗೆ ಹೋಗಿ ನಾವು ಕೂಗಾಡಿದ ಮೇಲೆ 15 ನಿಮಿಷದಲ್ಲಿ ಮೆಡಿಕಲ್ ಮಾಡಿಸಿ ಕರ್ಕೊಂಡೋಗಿ 5 ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಿದ್ರು. ಆಮೇಲೆ ಜಡ್ಜು ಸುಮಾರು ಯೋಚನೆ ಮಾಡಿದ್ರು. ಕಂಪ್ಲೇನೆಂಟ್ ಬಾಂಗ್ಲಾ ಇರೋದ್ರಿಂದ ಅವ್ರು ವೆಯ್ಟ್ ಮಾಡಿದ್ರು. ಕಂಪ್ಲೇನೆಂಟ್ ಇಂಡಿಯಾ ಆಗಿದ್ದಿದ್ರೆ ನಾನು ಬೇಲ್ ಕೊಡ್ತಿರ್ಲಿಲ್ಲಪ್ಪ, ಬಟ್ ಬಾಂಗ್ಲಾ ಇರೋದ್ರಿಂದ ನಮಗೆ ಮನ್ಸಾರು ಹೆಂಗೆ ಬರುತ್ತೆ ನಮ್ಮನ್ನು ನೋಡಿ ಕಳ್ಸೋಕ್ಕೆ ಅಂತೇಳಿ ಅಬ್ಜೆಕ್ಷನ್ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ. ಅವನ ಕೆಲಸನೇ ಇದು. ಯಾರ್ಯಾರು ಆ್ಯಕ್ಟಿವಿಟಿಸ್ಟ್ ಇದ್ದಾರೆ, ಯಾರ್ಯಾರು ಎಗೇನೆಸ್ಟ್ ಕಾಂಗ್ರೆಸ್ ಇದ್ದಾರೆ, ಅವ್ರದ್ದು ಕೇಸ್ಗಳು ಬಂದಾಗ ಏನೇನು ಮಾಡ್ಬೋದು ಲೀಗಲಲ್ಲಿ ತಡೆಯೋದಕ್ಕೆ ತಡೀತಾರೆ. ಈಗ ಅಡಿಷನಲ್ ಅಡ್ವೊಕೇಟ್ ಜನರಲ್ ಕೂಡ ಆಗಿದ್ದಾರೆ. ಅವನು ನಿಮಗೆ ಒಂದು ಫೋಟೋ ಕೊಡ್ತೀನಿ, ಮೋಹನ್ ಭಗವತ್ತದ್ದು ಹಿಂಗೆ ಹೊಟ್ಟೆ ಹಿಂಗೆಲ್ಲ ಮಾಡಿ ಪೋಸ್ಟ್ ಮಾಡ್ತಾನೆ. ದಿನ ಬೆಳಿಗ್ಗೆ ಆದರೆ ಅಷ್ಟು ಒಬ್ಬ ಗೌರ್ಮೆಂಟ್ ಅಡ್ವೊಕೇಟ್ ಇರೋ ಯಾವ ನಾಲೆಡ್ಜ್ ಅವನಿಗಿಲ್ಲ. ನಮ್ಮ ಅಕ್ಕಪಕ್ಕ ಎಲ್ಲ ಮ್ಯಾಕ್ಸಿಮಮ್ ಬಾಂಗ್ಲಾದೇಶ. ಪೊಲೀಸರು ಯಾಕೆ ಇದ್ರ ಬಗ್ಗೆ ಗಮನ ವಹಿಸ್ತಿಲ್ಲ? ಪೊಲೀಸರು ಗೊತ್ತಿದ್ರು 100% ಪೊಲೀಸರು ಗೊತ್ತಿಲ್ಲ. ಬಾಂಗ್ಲಾದೇಶ ಅರ್ಥ ತೋಡ್ತಾರ ಕಾಮನ್ ಎಲ್ಲ ವಿಡಿಯೋನು ಇದೆ, ತೋರಿಸಿದ್ದು ನಾನು. ಇಲ್ಲಿ ನಂದಗುಡಿ ಪೊಲೀಸ್ ಸ್ಟೇಷನ್ನು ಈ ವಿಡಿಯೋಸು ನಮ್ಮ ಹತ್ರನೇ ಒಂದು ಸ್ಟೇಷನಲ್ಲಿ ಇರೋ ಅಷ್ಟು ಸ್ಟೇಷನ್ ಇನ್ಸ್ಪೆಕ್ಟರ್ ನಂಬರ್ಗಳಾಗಲಿ PC ನಂಬರ್ ಆಗಲಿ ನಮ್ಮ ಹತ್ರನೇ ಇರುತ್ತೆ. ಇದ್ರೆ ಇನ್ಸ್ಪೆಕ್ಟರ್ ಇರುತ್ತೆ ಅಥವಾ ಬೇರೆ ಇರುತ್ತೆ. ಅವನು ಅಷ್ಟು ನಂಬರ್ ಒಂದು ಸ್ಟೇಷನ್ನಲ್ಲಿ ಇರುವಂತಹ ಎಲ್ಲ ನಂಬರ್ ಇದೆ, ಎಲ್ಲ ನಂಬರ್ 5,000 ಕಳಿಸ್ತಾನೆ. ನಮ್ಮ ಹತ್ರನೇ ಇದೆ ಲಾಸ್ಟ್ ನಂಬರ್ಸ್ ಒಂದು ಸ್ಟೇಷನಲ್ಲಿ. ಕೇಸಿಗೆ ಸಂಬಂಧಪಟ್ಟಂತೆ ಅವರನ್ನ ಈಗಾಗಲೇ ಒಂದ್ಸಲ ಹಿಡ್ಕೊಟ್ಟಾಗಿದೆ. ಅವರು FRO ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಸ್ಟೇಷನಲ್ಲಿ ಹೇಳಿದ್ದಾರೆ. ಆಮೇಲೆ ಮತ್ತೆ ಸಿಗೋ ಹೊತ್ತಿಗೆ ಮತ್ತೆ ಹಿಡಿದಿರೋದು. ಅವ್ರೇನ್ ಮೊದಲನೇ ಬಾರಿ ಹಿಡಿದಿತ್ತಲ್ಲ, ಬಾಂಗ್ಲಾಗ್ ಹೋಗಿದ್ದ ಜಿ, ಬಾಂಗ್ಲಾಗ್ ಹೋಗಿ ಡಿಪೋರ್ಟ್ ಆಗಿ ಮತ್ತೆ 15 ದಿವಸ ಇತ್ತು ವಾಪಸ್ ಬಂದಿದ್ದ ಅವನು. ಹಾಗಾಗಿ ಬಂದಿದ್ದೆ ಅಂದಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದು. ಲೊಕೇಶನ್ ಕೊಟ್ಟಿದ್ರು, ನನಗೆ ಇನ್ನೂ 300 ಮೀಟರ್ ಮುಂದೆ ಇತ್ತು ಲೊಕೇಶನ್. ನಾನು ಕಾರ್ಕೊಂಡು ಹೋಗ್ಬೇಕಾದ್ರೆ ಇಬ್ಬರು ಗಂಡಂತಿ ಗಲಾಟೆ ಮಾಡ್ತಾ ಇದ್ರು. ಅಂದ್ರೆ ಯಾರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ನಾನು ಅವ್ರ ಕಡೆ ನನ್ನ ದೃಷ್ಟಿ ಹೋಯಿತು. ಅಲ್ಲ ಡಿಪೋರ್ಟ್ ಮಾಡ್ಬೇಕು, ಗಾಲಿ ಮಾಡ್ತೀವಿ ಅಂದ್ರೆ
ಸರ್ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ಬೇಡಿ, ಕರ್ಕೊಂಡೋಗಿ ತೋರಿಸಿ ಅಂತ ಹೇಳಿ ನಾವು ರೆಡಿ ಇದೀವಿ. ಮಾಹಿತಿ ಕೊಡಿ ಅಂತ ಈ ಪೊಲೀಸ್ನವರು ಅಥವಾ ಅಧಿಕಾರಿಗಳು ಸರ್ಕಾರ ಮಾಹಿತಿ ಕೊಡಿ. ನಾನು ಗುಪ್ತಚರ ಇಲಾಖೆ ಬಿಟ್ಕೊಡೋದು ನೀವು ಮಾಹಿತಿ ಕೊಡಕ್ಕೆ ರೆಡಿ ಇದ್ದೀನಿ. ಏನಾಗುತ್ತೆ ಗೊತ್ತಾ, ಈ ಸ್ಟೇಷನ್ ಹೋಗಿ ನೋಡಿ ಆ ಸೆಟ್ ಅಲ್ಲಿ ಬಾಂಗ್ಲಾರ್ ಇದ್ದಾರೆ, ನೀವು ಬನ್ನಿ ನೀವು ಅಂದ್ರೆ ಬರಲ್ಲ. ಇಲ್ಲ ಇನ್ಫಾರ್ಮ್ ಬಿಡ್ತಾರೆ, ನಾನು ನಿಮ್ ಸೆಟ್ ಬರ್ತಾ ಇದೀನಿ, ಬಾಂಗ್ಲಾದೇಶನ ಓಡಿಸ್ಕಳಿಸಿ. ಹೌದು, ಹೀಗೆ ಆಗಮಿಸಿದಂಥ ಬಿಜೆಪಿ ನಿಯೋಗ ಡಾಕ್ಟರ್ ನಾಗೇಂದ್ರರವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಿದರು ಮತ್ತು ಅವರೊಟ್ಟಿಗೆ ನಾವಿದ್ದೇವೆ ಎನ್ನುವಂಥ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾಜಿ ಸಂಸದರಾದಂತಹ ಮುನಿಸ್ವಾಮಿ ಸರ್ಕಾರದ ವಿರುದ್ಧ ಗುಡುಗಿದರು. ಹಾಗೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹೊರ ಹಾಕ್ತಿದ್ರೆ ಹೋರಾಟವನ್ನ ನಡೆಸುವಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದು ಹೀಗೆ. ಬಾಂಗ್ಲಾದೇಶದಿಂದ ಏನು ಬಂದು ಇಲ್ಲಿ ಅಕ್ರಮವಾಗಿ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರನ್ನು ಈ ಬೆಂಗಳೂರಿಂದ ಈ ಕರ್ನಾಟಕದಿಂದ ಈ ದೇಶದಿಂದನೇ ಹೊರಗಟ್ಟಂಥ ಕೆಲಸಗಳನ್ನು ನೀವು ಎಲ್ಲರೂ ಸೇರಿ ಇಲ್ಲಿ ಪಕ್ಷಾತೀತವಾಗಿ ಮಾಡಬೇಕು ಅಂತ ಹೇಳಿ ಏನು ಪೊಲೀಸ್ ಇಲಾಖೆಗೆ ಬಾಂಗ್ಲಾದೇಶರ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಒಪ್ಪಿಸೋಂಥ ಕೆಲಸನ ಮಾಡಿದರು. ಅದಕ್ಕೆ ವಿರುದ್ಧವಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟ್ರು, ಅವರು ಕರ್ನಾಟಕ ರಾಜ್ಯಕ್ಕೆಲ್ಲ ಹೋಮ್ ಮಿನಿಸ್ಟ್ರು ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕಂದರೆ ಅವ್ರು ಬಾಂಗ್ಲಾದೇಶಕ್ಕೆ ಹೋಮ್ ಮಿನಿಸ್ಟ್ರ್ ಆಗಿರೋದ್ರಿಂದನೇ ಬಾಂಗ್ಲಾದೇಶಿಗರ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರ್ ಆಗಿದ್ದರೆ ಪ್ರಿಯಾಂಕ್ ಖರ್ಗೆ ಅವರು, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕದ ವಾಸಿಯಾಗಿರ್ತಕ್ಕಂಥವ್ರು ಯಾರೇ ಆಗಲಿ ಬಾಂಗ್ಲಾದೇಶಿಗರು ಬಂದಿದ್ದಾರೆ ಅಂತ ಹೇಳಿ ಅವ್ರು ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಮಾಡೋ ಕೆಲಸ ನೀವು ಮಾಡ್ತಾಯಿದ್ದೀರಿ ಅಂತೇಳಿ ಇವರಿಗೆ ಪ್ರಶಂಸೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಅರೆಸ್ಟ್ ಮಾಡೋಂಥದ್ದು, ಬೇಲ್ ಆಗಬಾರ್ದು ಅಂತೇಳಿ ಶುಕ್ರವಾರ ದಿನ ಸಂಜೆ ರಾತ್ರಿ 10 ಗಂಟೆವರೆಗೂ ಇಲ್ಲೇ ಇಟ್ಕೊಳ್ರಿ. ಏನು ಎರಡನೇ ಶನಿವಾರ ಬರುತ್ತೆ, ಶನಿವಾರ ದಿನ ರಜೆ ಇರುತ್ತೆ, ಭಾನುವಾರ ಇರುತ್ತೆ, ಡಾಕ್ಟ್ರು ಒಂದು 2 ದಿನ ಜೈಲಲ್ಲಿರಲಿ ಅನ್ನೋ ಲೆಕ್ಕಾಚಾರಕ್ಕೆ ಯೋಚನೆ ಮಾಡ್ತಾರೆ. ಅಂದರೆ ಈ ಹೋಮ್ ಮಿನಿಸ್ಟರ್ ಯಾವ ಮಟ್ಟಕ್ಕೆ ಅವರ ಹೈಕಮಾಂಡ್ ಏನು ರಾಹುಲ್ ಗಾಂಧಿ ಅವರಿದ್ದಾರೆ ಅವ್ರ ಮಾತು ಕೇಳ್ಕೊಂಡು ಈ ದೇಶದ ರಕ್ಷಣೆ ಅನ್ನೋದೊಂದು ಬಿಟ್ಟು, ಈ ದೇಶದಲ್ಲಿ ಭದ್ರತೆ ಇರಬೇಕು, ನಾವೆಲ್ಲ ಸುರಕ್ಷಿತವಾಗಿರ್ಬೇಕು ಅನ್ನೋದನ್ನು ಬಿಟ್ಟು ನಮ್ಗೆ ವೋಟ್ ಬ್ಯಾಂಕೇ ಮುಖ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾಗೇಂದ್ರ ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ನೋಡಿದರೆ ನಿಜಕ್ಕೂ ನಾಲಾಯಕ್ ಹೋಮ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ವೋಟ್ಗೋಸ್ಕರ ಇವರು ದೇಶವನ್ನು ರಾಜ್ಯವನ್ನು ಯಾವ ರೀತಿ ಹಿಂದೆಯಿಂದನೂ ಸಿಯಾಚಿನ್ ಆಗಿರಲಿ, ಇವತ್ತು POK ಆಗಿರಲಿ, ಅದನ್ನೆಲ್ಲ ಬಿಟ್ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿರ್ತಕ್ಕಂಥ ಮುಸಲ್ಮಾನರು ಇದ್ದಾರೆ, ಅವ್ರಿಗೂ ನಾನು ಹೇಳೋದಿಷ್ಟೇ ಇವ್ರ ಮುಖಾಂತರ, ನೀವಿರ್ರಿ ಇಲ್ಲಿ ಈ ದೇಶದವರು ಈ ರಾಜ್ಯದವರು, ಅದನ್ನು ಬಿಟ್ಟು ಬಾಂಗ್ಲಾದೇಶದವ್ರನ್ನ ಕರ್ಕೊಂಬಂದು ನೀವು ಜನಸಂಖ್ಯೆನ ಹೆಚ್ಚಳ ಮಾಡಬೇಕು, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಜಾಸ್ತಿ ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೋಸ್ಕರ ಇವತ್ತು ನೀವೇನು ಇದನ್ನು ಮೌನಾರ ಆಗ್ತಾ ಇದ್ದೀರಿ, ಇದು ನಿಜಕ್ಕೂ ಖಂಡನೀಯ. ಹಾಗೆ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೆ ಹಾಲಿ ಶಾಸಕರಾಗಿರುವಂತಹ ಡಾಕ್ಟರ್ ಅಶ್ವಥ್ ನಾರಾಯಣ ಏನು ಮಾತನಾಡೋರು ನೋಡೋಣ ಬನ್ನಿ. ಡಾಕ್ಟರ್ ನಾಗೇಂದ್ರ ಅವರಿಗೆ ದೇಶಭಕ್ತನಾಗಿರುವಂಥ, ದೇಶದ ಹಿತವನ್ನು, ಆಂತರಿಕ ಸುರಕ್ಷತೆಯನ್ನು ಕಾಪಾಡಿ ಜವಾಬ್ದಾರಿಯುತವಾದಂಥ ನಾಗರಿಕರಾಗಿ ಕೆಲಸವನ್ನು ಮಾಡ್ತಿರುವಂಥ, ಜನಪರವಾಗಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ನಾಗೇಂದ್ರ ಅವರಿಗೆ ಯಾವ ರೀತಿ ಕಿರುಕುಳನ ಕೊಡ್ತಿದ್ದಾರೆ, ಯಾವ ರೀತಿ ಕಿರುಕುಳ ಕೊಟ್ಟಿದ್ದಾರೆ, ಗೃಹ ಇಲಾಖೆ ಮಾಡೋಂಥ ಕೆಲಸವನ್ನು ಡಾಕ್ಟರ್ ನಾಗೇಂದ್ರ ಅವರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಕೊಡಲಿ ಅಂತ ಅಂದ್ಕೊಂಡ್ರೆ ರಕ್ಷಕರು ಭಕ್ಷಕರಾಗಿ ಇವತ್ತು ಅವ್ರು ಮಾಡೋ ಕೆಲಸನ ಡಾಕ್ಟರ್ ನಾಗೇಂದ್ರ ಅವ್ರು ಮಾಡಿದ್ದನ್ನ ಅದನ್ನು ಸರಿ ಕಾಣದೆ ಅವರು ಈ ಬಾಂಗ್ಲಾ ನಿವಾಸಿಗಳಿಂದ ರೆಗ್ಯುಲರಾಗಿ ತಿಂಗಳ ಹಫ್ತಾ ನಮ್ಮ ಮುನ್ಸ್ವಾಮಿಯವರು ಮಾತಾಡ್ತಾರೆ. ಎಲ್ಲ ಕಡೆ ನಮ್ಮ ಧೀರಜ್ ಅವರು ದೊಡ್ಡಬಳ್ಳಾಪುರದಲ್ಲೂ ಅಲ್ಲೂ ಹಿಡ್ಕೊಟ್ಟಿದ್ರು, ಬಾರಿನೂ ಎಲ್ಲರನ್ನೂ ಹಿಡ್ಕೊಟ್ಟು ಕೆಲಸವನ್ನು ಮಾಡ್ತಿದ್ರು. ಎಲ್ಲ ಒಂದು ಕಡೆ ಗೃಹ ಇಲಾಖೆ ಮೃದು ಧೋರಣೆಯನ್ನು ತೋರ್ತಿರುವಂಥದ್ದು, ಅವರ ರಕ್ಷಣೆಗೆ ಹೋಗ್ತಿರುವಂಥದ್ದು, ಇವ್ರನ್ನ ದೇಶದಿಂದ ಆಚೆ ಕಳಿಸೋ ಕೆಲಸ ಮಾಡೋದು ಬಿಟ್ಟು ಅವ್ರ ರಕ್ಷಣೆ ಮಾಡಿಕೊಂಡು ಅವರಿಗೆ ಪೋಷಣೆ ಮಾಡಿಕೊಂಡು ಕೆಲಸ ಮಾಡ್ತಿರೋ ಗೃಹ ಇಲಾಖೆ ಈ ರೀತಿ ವಿಫಲವಾಗಿರುವಂಥದ್ದು, ದೇಶ ಹಿತ ಕಾಪಾಡಲು ವಿಫಲರಾಗಿದ್ದಾರೆ. ಅದನ್ನೆಲ್ಲ ಬಹಿರಂಗ ಮಾಡಿದ್ದಾರೆ. ಇನ್ನೂ ಪರಿಣಾಮಕಾರಿಯಾಗಿ ಎಲ್ಲೋ ಒಂದು ಕಡೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತನ್ನ ಕಾರ್ಯವನ್ನು, ಜವಾಬ್ದಾರಿಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ವಿಶೇಷವಾಗಿ ಈ ನಾಡಿನ ಮುಖ್ಯಮಂತ್ರಿ, ಅದರಲ್ಲೂ ವಿಶೇಷವಾಗಿ ಗೃಹ ಸಚಿವರು ಏನೊಂದು ಈ ವಿಚಾರದಲ್ಲಿ ಆಸಕ್ತಿಯನ್ನು ವಹಿಸದೆ
ತಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರಲ್ಲೂ ವಿಫಲರಾಗಿದ್ದಾರೆ. ಹಾಗಾಗಿ ಅವರಿಗೆ ಕರೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಈ ದಿಕ್ಕಲ್ಲಿ ತಾವು ಕ್ರಮವನ್ನು ವಹಿಸಿ ಈ ಬಾಂಗ್ಲಾದೇಶಿಯರನ್ನ ಈ ರಾಜ್ಯದಿಂದ ಬಾಂಗ್ಲಾದೇಶಿಯರ ಮುಕ್ತ ಮಾಡಿ. 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶಿಯರು ಇದ್ದಾರೆ ಅನ್ನುವಂಥ ಮಾಹಿತಿ ಅವ್ರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗೂ ಗೊತ್ತಿದೆ, ಗೃಹ ಸಚಿವರಿಗೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದೆ, ಪೊಲೀಸ್ ಅಧಿಕಾರಿಗೆ ಗೊತ್ತಿದೆ, DGP IGPಗೂ ಗೊತ್ತಿದೆ, ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಗೊತ್ತಿರೋಂಥ ವಿಚಾರ. ಸತ್ಯ ಗೊತ್ತಿದ್ದರೂ ಯಾಕೆ ಕ್ರಮ ವಹಿಸ್ತಾ ಇಲ್ಲ? ಇವತ್ತು ಈ ರಾಜ್ಯದಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ಪುನೀತು ಹೇಳ್ತಾಯಿದ್ರು, ಇವತ್ತೇನ ಸರ್ಕಾರದ ಗ್ಯಾರಂಟಿ ಏನಾದ್ರು ಚೆನ್ನಾಗಿ ಬಳಕೆ ಮಾಡ್ಕೊತಿರೋರು ಅಂದರೆ ಈ ಬಾಂಗ್ಲಾದೇಶಿಯರ. ಗೃಹ ಜ್ಯೋತಿಯಿಂದ ಹಿಡಿದು ಗೃಹ ಲಕ್ಷ್ಮಿಯಿಂದ ಹಿಡಿದು ಏನು ಬಸ್ಸಿನ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಿಂದ ಹಿಡಿದು ಎಲ್ಲ ಗ್ಯಾರಂಟಿಯಾಗಿ ಬಳಕೆ ಮಾಡ್ತಿರೋರು ಈ ಬಾಂಗ್ಲಾದೇಶಿಯರು. ಹಾಗೆ ಗ್ಯಾರಂಟಿಯಾಗಿ ಗೂಗಲ್ ಪೇ ಏನು ಫೋನ್ಪೇನಲ್ಲಿ ತಿಂಗಳ ಹಫ್ತಾ ಕೊಡ್ತಿದ್ದಾರೆ. ಕೊನೆಯಲ್ಲಿ ಜಿಗಣಿಯಲ್ಲಿ ರಾತ್ರಿ 12:30 ಗಂಟೆಗೆ ಕರ್ಕೊಂಡೋಗಿ ಕೂರಿಸಿದಾಗ ನಮ್ಮ ಪಕ್ಷದ ಯಾರ್ಯಾರು ನಮ್ಮ BJPಯ ಮುಖಂಡರು ಅವ್ರ ಜೊತೆ ಕೈ ಜೋಡಿಸಿ ಅವತ್ತೂ ಬಿಡುಗಡೆಯನ್ನು ಮಾಡಿಸಿ ಭಾಳ ಒತ್ತಡವನ್ನು ತರ್ತಾಯಿದ್ವಿ. ಸರ್ಕಾರದಲ್ಲಿ ಜಾಸ್ತಿ ಅವ್ರಿಗೆ ಕುಮ್ಮಕ್ಕನ್ನು ಕೊಡ್ತಾಯಿದ್ದಾರೆ. ನೀವೇ ನೋಡ್ತಿದ್ದೀರಿ, ಸಾಕಷ್ಟು ಬಾರಿ ನಾವು ವೋಟರ್ ಲಿಸ್ಟ್ ಮಾಡ್ತಾ ಇರೋ ಜಾಗದಲ್ಲೆಲ್ಲ ಕರ್ಕೊಂಬಂದು ಆ ಕಾರ್ಡನ್ನು ನಾವೂ ಪ್ರೂಫ್ ಮಾಡಿ ಇನ್ಸ್ಪೆಕ್ಟ್ರಿಗೆ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟರು ನೆಗ್ಲಿಜಿಯನ್ಸಿ ಆಗ್ತಾಯಿದೆ. ಏನು ನಮ್ಮ ಅಶ್ವಥ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳು ಎಲ್ಲ ವಿಷಯಗಳನ್ನು ತಮ್ಮನ್ನು ಗಮನಕ್ಕೆ ತಂದಿದ್ದಾರೆ. ಸರ್ಕಾರ ಇವತ್ತಿನ ದಿನ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಬಾಂಗ್ಲಾದೇಶದವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ, ಅದೇ ರೀತಿ ಇಲ್ಲಿಂದನೂ ಕಳಿಸ್ಬೇಕು ಅಂತ ನಾನು ಗಟ್ಟಿಯಾಗಿ ಆಗ್ರಹವನ್ನು ಮಾಡ್ತೇನೆ. ಮೆಮೊರಂಡಮನ್ನು ಕೊಟ್ಟು ನನ್ನ ಕ್ಷೇತ್ರದಲ್ಲಿ ಜಾಸ್ತಿ ಇದೆ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿದ್ದೀವಿ. ಒಂದು 5 ಕಡೆ ಇದೆ, ಬನ್ನೇರುಘಟ್ಟದಲ್ಲಿ ಮತ್ತು ಬೆಡ್ದಾಸನಪುರ ಬಾರ್ಡ್ರಲ್ಲೆಲ್ಲ ಇದೆ. ಸ್ವಲ್ಪ ಸರ್ಕಾರ ಅವ್ರಿಗೆ ಮತದ ದೃಷ್ಟಿಯಿಂದ ಅವ್ರಿಗೆ ರಕ್ಷಣೆ ಕೊಡ್ತಾ ಇದೆ. ಅದು ಹೋಗಬೇಕು. ನಮ್ಮ ಧರ್ಮ, ನಮ್ಮ ಒಂದು ಹಿತವನ್ನು, ರಾಷ್ಟ್ರದ ಹಿತವನ್ನು ಕಾಪಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರ್ಕಾರ ಏನು ಕ್ರಮ ತಗೊಬೇಕಾಯಿತು? ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಕ್ರಮ ತಗೊಬೇಕಾಯಿತು? ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರು ಏನು ಕ್ರಮ ತಗೊಬೇಕಾಯಿತು? ಸ್ಥಳೀಯ ಪೊಲೀಸ್ ಇಲಾಖೆ ಏನು ಕ್ರಮ ತಗೊಬೇಕಾಯಿತು? ಆ ಕ್ರಮವನ್ನು ಅವರು ಆ ಬಾಂಗ್ಲಾದೇಶಿ ವಲಸಿಗರನ್ನು ಹಿಡ್ಕೊಡೋಂಥ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧನೇ ಬಾಂಗ್ಲಾದೇಶಿ ನಿವಾಸಿ ಕೈಯಲ್ಲಿ ಕೇಸನ್ನು ಹಾಕಿಸಿ ನೂತನ ಗೃಹ ಸಚಿವರು ಇಡೀ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ದಾಖಲೆಯನ್ನು ಸೃಷ್ಟಿ ಮಾಡಿರುವಂಥವ್ರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು. ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ, ಸಂವಿಧಾನದ ಆಶಯದ ಬಗ್ಗೆ ಅವ್ರಿಗೇನಾದರೂ ಕಿಂಚಿತ್ತು ಗೌರವ ಇದ್ದಿದ್ರೆ ಅವ್ರು ಇವತ್ತು ಈ ರೀತಿ ಬಾಂಗ್ಲಾದೇಶಿ ಪ್ರಜೆ ಕೈಯಲ್ಲಿ ಭಾರತೀಯರ ಮೇಲೆ ಕೇಸ್ ಹಾಕ್ಸುವಂಥ ದುಸ್ಸಾಹಸಕ್ಕೆ ಅವ್ರು ಕೈ ಹಾಕ್ತಿರ್ಲಿಲ್ಲ. ಅಂಥ ಅದ್ಭುತವಾದಂಥ ಒಂದು ಕೆಲಸವನ್ನು ಮಾಡಿರೋ ಅವ್ರಿಗೆ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವರು ಅವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಹಿರಿಯರು, ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ ಅವರು, ನಮ್ಮ ತಮ್ಮೇಶಣ್ಣವರು, ಮುನ್ಸ್ವಾಮಣ್ಣವರು, ಕೃಷ್ಣಪ್ಪಣ್ಣವರು, ನಾವೆಲ್ಲ ಸೇರಿ ಇವತ್ತು ನಾಗೇಂದ್ರ ಸರ್ ಅವ್ರಿಗೆ ನೈತಿಕ ಬೆಂಬಲವನ್ನು ನಾವೆಲ್ಲ ನೀಡಿದ್ದೀವಿ. ಇಡೀ ಬೆಂಗಳೂರಿನಲ್ಲಿ ಆ ಹೋರಾಟವನ್ನು ಜೀವಂತವಾಗಿಟ್ಟು ಸರ್ಕಾರದ ಗಮನವನ್ನು ಈ ಕಡೆ ಸೆಳೆಯುವಂಥ ಈ ಒಂದು ಕಾರ್ಯ ಏನಿದೆ, ಇದು ನಾಗೇಂದ್ರಪ್ಪ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ಸರ್ಕಾರವನ್ನು ಆಗಾಗ ಎಚ್ಚರಿಸುವಂಥದ್ದು ನಮ್ಮ ಕರ್ತವ್ಯ. ಗೃಹ ಇಲಾಖೆಯನ್ನು ಎಚ್ಚರಿಸೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಗೃಹ ಇಲಾಖೆಯ ಗಮನಕ್ಕೆ, ಪೊಲೀಸ್ನವರ ಗಮನಕ್ಕೆ ತಂದ ತಕ್ಷಣ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮ ತೆಗೊಳ್ತಾರೆ ಅನ್ನೋದು ನಮ್ಮ ಆಶಯವಾಗಿತ್ತು. ನಾವು ಇದನ್ನು ಯಾವುದೇ ಕೋಮಿಗೆ ಅಥವಾ ಮತ್ಯಾವುದಕ್ಕೋ ಬಣ್ಣ ಬಳಿದೆ ರಾಷ್ಟ್ರದ ಚಿಂತನೆ ಇಟ್ಕೊಂಡು, ರಾಷ್ಟ್ರಕ್ಕಾಗಿ, ಸಂವಿಧಾನದ ರಕ್ಷಣೆಗಾಗಿ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ನಮಗೆ ಈ ಕಾನೂನಿನಲ್ಲಿ ರಕ್ಷಣೆ ಕೊಟ್ಟು ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಕ್ರಮ ಜರುಗಿಸಲಿ ಅಂತ ಹೇಳಿ ನಾವು ಇಷ್ಟು ಹೋರಾಟವನ್ನು ಮಾಡಿದ್ದು. ಆದರೆ ಈಗೇನಾಯಿತು, ಇವರು ನಮ್ಮ ವಿರುದ್ಧವೇ ಯಾರು ಈ ಸರ್ಕಾರದ ಗಮನವನ್ನು ಸೆಳೀತಾ ನಿರಂತರವಾಗಿ ಅಕ್ರಮ ನಿವಾಸಿಗಳನ್ನು ತೋರಿಸ್ತಾ ಇದ್ವೋ ನಮ್ಮ ವಿರುದ್ಧನೇ ಕ್ರಮ ಜರುಗಿಸೋದು ಈಗಾಗಲೇ ಅನೇಕ ಬಾರಿ ಮಾಡಿದ್ರು. ಮತ್ತೆ ಅದನ್ನು ಮಾಡಿದಾಗ ನ್ಯಾಯಾಲಯದಲ್ಲಿ ನಮಗೆ BJPಯ ಲೀಗಲ್ ಸೆಲ್ಲಿಂದ ಮತ್ತು ನಮ್ಮ ಸಂಘದ RSSನ ಲೀಗಲ್ ಸೆಲ್ಲಿಂದ ನಮಗೆ ಬೆಂಬಲವನ್ನು ಕೊಟ್ಟು ಅವತ್ತು ಬೇಲ್ ಕೊಟ್ಟು ಬಿಡಿಸ್ಕೊಬರಲಾಯಿತು. ಮತ್ತು ಇದರಲ್ಲೂ ಕೂಡ ಹೈಕೋರ್ಟ್ನಲ್ಲೂ ಕೂಡ ನಮ್ಮ ಎರಡೂ ಪ್ರಕರಣಗಳಿಗೆ, ಏನು ಬೆಳ್ಳಂದೂರು ಮತ್ತು ವರ್ತೂರಿನಲ್ಲಿ ನಮ್ಮ ವಿರುದ್ಧ ನಾಗೇಂದ್ರಪ್ಪ ಅವ್ರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲು ಮಾಡಿತ್ತು, ಅದಕ್ಕೆ ತಡೆ ಆಜ್ಞೆಯನ್ನು ನೀಡಿದೆ.
ಇವತ್ತು BJPಯ ನಿಯೋಗ ಬಂದು ನಮಗೆ ಬೇಕಾಗಿರ್ತಕ್ಕಂಥ ನಾಗೇಂದ್ರಪ್ಪ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಟ್ಟು ಸಮ್ ಟೈಮ್ಸು ನಾವು ಬಾಂಗ್ಲಾದೇಶಲ್ಲಿ ಇದ್ದೀವ ಅಥವಾ ಬೆಂಗಳೂರಲ್ಲಿ ಇದ್ದೀವ ಅಂತ ಎಷ್ಟೊಂದು ಜನ ಬಾಂಗ್ಲಾದೇಶವರು ಅಂದ್ರೆ ಎಲ್ಲಿ ಹೋದ್ರು ಬಾಂಗ್ಲಾದೇಶವರು ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವಾಗ ನೋಡಿ, ನಾನು ಭಾರತೀಯ ಪ್ರಜೆ, ನನ್ನ ಕರ್ನಾಟಕದವನು, ಆ ಬಾಂಗ್ಲಾದೇಶವ್ರ ನನ್ನ ಮೇಲೆ ಕೇಸ್ ಹಾಕಿ ನಾನು ಬಾಂಗ್ಲಾದೇಶರ ವಿರುದ್ಧ ಹೋರಾಟ ಮಾಡಬಾರ್ದು, ಬಾಂಗ್ಲಾದೇಶರು ಇಲ್ಲಿ ಇದ್ದಾರೆ ಅಂತ ತೋರಿಸ್ಬಾರ್ದು ಅಂತ ಉದ್ದೇಶಪೂರ್ವಕವಾಗಿ ಪೊಲೀಸರು ನನ್ನ ಮೇಲೆ ಕೇಸ್ ಹಾಕಿ ನನ್ನ ಧ್ವನಿನ ಅಳಿಸ್ಬೇಕು, ನನ್ನ ಧ್ವನಿನ ಕುಗ್ಗಿಸ್ಬೇಕು ಅಂತ ಇವ್ರು ಮಾಡ್ತಾ ಇದ್ದಾರೆ. ಇನ್ನು ಯಾವ ಕೆಲಸ ಮಾಡಿದ್ರು ಇದು ಕುಗ್ಗೋದು ಅಲ್ಲ, ಇದು ಜಗ್ಗದು ಅಲ್ಲ, ಇದು ಉತ್ತರ ಕರ್ನಾಟಕ ತೊಗರಿ ನಾಡು, ಕಲಬುರಗಿಯ ಗಂಡು ಹುಲಿ. ನೀವು ಎಷ್ಟು ಏನು ಮಾಡ್ತೀರಾ ಮಾಡಿ, ಇಷ್ಟು ದಿವಸ ನಾವು ನಿಧಾನವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಮತ್ತು ಇಷ್ಟು ದಿವಸ ನಾವು ಯಾವುದು ಬಾಂಗ್ಲಾದೇಶ ಒಬ್ಬರಿಗೆ ಹೊಡೆದಿಲ್ಲ. ನೀವು ಹೊಡೆದಿಲ್ಲ ಅಂದರೂ ನೀವು ಹೊಡೆದಿನಿ ಅಂತ ಇದ್ದೀರಿ. ಇನ್ನು ಮುಂದೆ ಹೊಡಿಬೇಕಾಗುತ್ತೆ. ಟೈಮ್ ಬಂದರೆ ಅಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಮವ್ರಿಗೆ ಹೆಂಗೆ ಮಾಡ್ತಾಯಿದ್ದಾರೋ ಆ ಪರಿಸ್ಥಿತಿ, ಅಕ್ರಮ ನುಸುಳುಕೋರ ಬಾಂಗ್ಲಾದೇಶದವ್ರನ್ನ ನಾವು ಆ ರೀತಿ ಮಾಡಬೇಕಾಗುತ್ತೆ. ಲೀಗಲ್ ಟೀಮ್ ಆಗಲಿ ಮತ್ತು BJP ಎಲ್ಲ ರಾಜಕೀಯ ನಿಯೋಗ ಆಗಲಿ, ಅವರಿಗೆ ನನ್ನ ಶಿರಬಾಗಿ ಸಾಷ್ಟಾಂಗ ನಮಸ್ಕಾರಗಳು. ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಕೌಂಟ್ರ್ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಶೋಷಣೆ ಕೊಡ್ತಾ ಇದ್ದಾರೆ ಈಗ ಸರ್ಕಾರದವರು. ಇದರ ಪರವಾಗಿ ನಮ್ಮ BJP ರಾಜ್ಯ ನಾಯಕರಾದಂಥ ಇವರು ಎಲ್ಲ ಟೀಮು ಅವರು ನಿಯೋಗ ಪೂರ್ತಿ ಬಂದು ಇವತ್ತು ಇವರಿಗೆ ಸಪೋರ್ಟ್ ಮಾಡಿದ್ದಾರೆ, ಇವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಇವ್ರಿಗೆ ನಾವು ಇಲ್ಲಿ ಈ ಭಾಗದ ಯುವ ಮೋರ್ಚಾ ಅಧ್ಯಕ್ಷರು, ನಾವು ಕೂಡ ಇವರಿಗೆ ಸದಾ ಜೊತೆಯಲ್ಲಿದ್ದು ನಾವು ಇವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ. ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವರು ನಮ್ಮ ದೇಶ ಬಿಟ್ಟು ತೊಲಗಬೇಕು ಅಂತ ನಾವು ಕೋರ್ಕೋತೀವಿ. ಒಟ್ಟಿನಲ್ಲಿ ಅದೇನೇ ಇರಲಿ, ಪಕ್ಷಾತೀತವಾಗಿ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರ ಹಾಕಬೇಕು ಹಾಗೂ ಇಲ್ಲಿರ್ತಕ್ಕಂಥವ್ರಿಗೆ ರಕ್ಷಣೆಯನ್ನು ನೀಡಬೇಕು. ಕೇವಲ ಮತ ಹೋಲೈಕೆ ಅಥವಾ ಧರ್ಮದ ಹೋಲೈಕೆಯನ್ನು ಮಾಡಿದಾಗ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅರಿಯಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.